ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿದಿನ ಗಮನಿಸಬಹುದು ನಮ್ಮ ಪೂರ್ವಜರ ಕಾಲದಿಂದಲೂ ಕೆಲವು ನಂಬಿಕೆಗಳನ್ನ ಭಯದಿಂದ ನಂಬ್ತಾ ಬರ್ತಿದೀವಿ. ಮತ್ತೆ ನಮ್ಮ ಪೂರ್ತಿ ದಿನ ಹೇಗಿರುತ್ತೆ ಅಂತ ಆ ಕೆಲ ನಂಬಿಕೆಗಳಿಂದ ನಿರ್ಧಾರ ಮಾಡ್ತೀವಿ. ಉದಾಹರಣೆಗೆ, ಬೆಕ್ಕುಗಳು ಅಡ್ಡ ಬಂದ್ರೆ ಯಾಕೆ ಆಗೋ ಕೆಲಸ ಆಗೋದಿಲ್ಲ, ರಾತ್ರಿ ಸಮಯದಲ್ಲಿ ಕಸ ಗುಡಿಸಿದ್ರೆ ಯಾಕೆ ದರಿದ್ರ ಬರುತ್ತೆ, ಕನ್ನಡಿ ಗುಡಿದ್ರೆ ಯಾಕೆ ಕೆಟ್ಟದಾಗುತ್ತೆ ಅಂತ ನಂಬ್ತಾರೆ. ಮತ್ತೆ ಹೊಸ ಗಾಡಿಗಳ ಕೆಳಗೆ ಯಾಕೆ ನಿಂಬೆಹಣ್ಣಿಟ್ಟು ಪೂಜೆ ಮಾಡ್ತಾರೆ, ಮತ್ತೆ ಯಾಕೆ ಮಂಗಳವಾರ ಕೂದಲು ಮತ್ತು ಉಗುರನ್ನು ಕತ್ತರಿಸೋಕೆ ಬಿಡೋದಿಲ್ಲ. ಇವುಗಳ ಹಿಂದಿನ ನಿಜವಾದ ರಹಸ್ಯವಾದ್ರೂ ಏನು, ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂತ ಹೋಗೋಣ. ಅದಕ್ಕೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ನೀವು ಮೊದಲು ಬಂದಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ಮೊದಲು ಬರುತ್ತೆ. ಹಾಗೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮೊದಲನೇದು, ಬೆಕ್ಕುಗಳು ಅಡ್ಡ ಬಂದ್ರೆ ಅಪಶಕನ ಅಂತಾರೆ. ಯಾಕೆ ಅನ್ಕೊಳ್ಳಿ, ಇವಾಗ ನೀವು ಯಾವುದೋ ಒಂದ್ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಹೋಗೋ ದಾರಿಲಿ ನಿಮ್ಮ ಮುಂದೆ ಒಂದು ಬೆಕ್ಕು ಅಡ್ಡ ಬರುತ್ತೆ. ಆಗ ನಿಮ್ಮ ಪೂರ್ತಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಅಯ್ಯೋ, ಬೆಕ್ಕು ಅಡ್ಡ ಬಂತು, ಇನ್ನು ನನ್ನ ಕೆಲಸ ಆಗುತ್ತಾ ಅಂತ ಭಯದಿಂದನೇ ಹೋಗ್ತೀರಾ. ಒಂದ್ ವೇಳೆ ನೀವು ಅನ್ಕೊಂಡಿರೋ ಕೆಲಸ ಆಯ್ತು ಅಂದ್ರೆ ಅದನ್ನ ಅಲ್ಲೇ ಮರಿತೀರಾ. ಆದ್ರೆ ನಿಮ್ ಕೆಲಸ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಿಮ್ಮ ಪೂರ್ತಿ ತಪ್ಪನ ಆ ಬೆಕ್ಕಿನ ಮೇಲೆ ಹಾಕ್ತೀರಾ. ಆ ಬೆಕ್ಕು ಅಡ್ಡ ಬಂದಿದ್ರಿಂದಲೇ ನನ್ನ ಕೆಲಸ ಆಗ್ಲಿಲ್ಲ ಅಂತ. ಆದ್ರೆ ಯಾವಾಗಾದ್ರೂ ಯೋಚನೆ ಮಾಡಿದೀರಾ, ಈ ಬೆಕ್ಕುಗಳು ಅಡ್ಡ ಬಂದ್ರೆ ಯಾಕೆ ಅಪಶಕನ ಅಂತಾರೆ ಅಂತ? ನಮ್ಮ ಪೂರ್ವಜರ ಕಾಲದಲ್ಲಿ ಜನರು ರಾತ್ರಿ ಪ್ರಯಾಣ ಮಾಡುವಾಗ ಅಲ್ಲಿ ಈಗಿನ ತರ ಕರೆಂಟ್ ಬಲ್ಬ್ಗಳು ಇರ್ತಿರ್ಲಿಲ್ಲ, ಬರೀ ದೀಪಗಳ ಬೆಳಕಿನಿಂದ ಹೋಗ್ತಿದ್ರು. ಆ ಟೈಮ್ ಅಲ್ಲಿ ಎದುರುಗಡೆ ಏನ್ ಬರ್ತಿದೆ ಅನ್ನೋದು ನೀಟಾಗಿ ಗೊತ್ತಾಗ್ತಿರ್ಲಿಲ್ಲ. ಆ ಟೈಮ್ ಅಲ್ಲಿ ಬೆಕ್ಕುಗಳ ಕಣ್ಣುಗಳು ತುಂಬಾ ಹೊಳೆಯುತ್ತಿರುತ್ತೆ. ಇದರಿಂದ ಪ್ರಯಾಣ ಮಾಡುತ್ತಿರುವ ಜನರು ಆ ಬೆಕ್ಕುಗಳ ಹೊಳೆಯುತ್ತಿರೋ ಕಣ್ಣುಗಳನ್ನು ನೋಡಿ ಭಯ ಪಡ್ತಿದ್ರು, ಇಲ್ಲಿ ಏನೋ ಇದೆ ಅಂತ. ಅದೇ ರೀತಿ ರಾತ್ರಿ ಕತ್ತಲಲ್ಲಿ ಪ್ರಯಾಣಿಸುವಾಗ ಆಗಿನ ಕಾಲದಲ್ಲಿ ರಸ್ತೆಗಳು ತುಂಬಾ ಅಪಾಯಕಾರಿಯಾಗಿದ್ವು. ಮತ್ತೆ ಕಾಡುಗಳಲ್ಲಿ ಕಾಡು ಪ್ರಾಣಿಗಳು, ದರೋಡೆಕೋರರು ಮತ್ತೆ ಅಪಾಯದ ಮುನ್ಸೂಚನೆ ಇದ್ರೆ ಬೆಕ್ಕುಗಳು ತುಂಬಾ ಸೆನ್ಸಿಟಿವ್ ಆಗಿದ್ರಿಂದ ಇದರಿಂದ ಆ ಬೆಕ್ಕುಗಳಿಗೆ ಯಾವುದೋ ಅಪಾಯ ಇದೆ ಅಂತ ಮೊದ್ಲೇ ಗೊತ್ತಾಗ್ತಿತ್ತು. ಅದಕ್ಕೆ ಕೆಲವೊಂದು ಬಾರಿ ಹೋಗೋ ದಾರಿಯಲ್ಲಿ ಬೆಕ್ಕುಗಳು ಅಡ್ಡ ಬರ್ತಿದ್ವು. ಇದರ ಬಗ್ಗೆ ಜನರಿಗೆ ಗೊತ್ತಿದ್ರಿಂದ ಇಲ್ಲಿ ಯಾವುದೋ ಅಪಾಯ ಇದೆ ಅಂತ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಮುಂದಕ್ಕೆ ಹೋಗ್ತಿದ್ರು. ಆದ್ರೆ ಜನರೇಷನ್ ಮುಂದಕ್ಕೆ ಬೆಳೀತಾ ಬಂದಂಗೆಲ್ಲ ಟೆಕ್ನಾಲಜಿ ಬೆಳೆಯುತ್ತಾ ಬರುತ್ತೆ, ಆದ್ರೆ ಈ ನಂಬಿಕೆಗಳು ಮಾತ್ರ ಹಾಗೆ ಇದೆ. ಇನ್ನು ಎರಡನೇದು, ನಿಂಬೆಹಣ್ಣುಗಳನ್ನ ಗಾಡಿಗಳ ಕೆಳಗೆ ಯಾಕೆ ಇಡ್ತಾರೆ? ನೀವೇನಾದ್ರೂ ಹೊಸ ಗಾಡಿ ತಗಂದ್ರೆ ನಿಮ್ಮ ಗಾಡಿಗಳ ಕೆಳಗೆ ಮೊದಲು ನಿಂಬೆಹಣ್ಣ ಇಟ್ಟು ಪೂಜೆ ಮಾಡಿಸ್ತೀರಾ. ಯಾಕೆ ಗೊತ್ತಾ? ಇದರ ಹಿಂದಿನ ಧಾರ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯ ಏನು ಗೊತ್ತಾ? ಧಾರ್ಮಿಕವಾಗಿ ನೋಡಿದ್ರೆ ಭಾರತದಲ್ಲಿ ಹಿಂದೂ ನಂಬಿಕೆಗಳ ಪ್ರಕಾರ ದಾರಿದ್ರ್ಯದ ದೇವತೆಯಾದ ಅಲಕ್ಷ್ಮಿ ಮನೆ ಅಥವಾ ವಾಹನಗಳ ಒಳಗೆ ಬಾರದಂತೆ ತಡೆಯಲು ಈ ಆಚರಣೆ ಮಾಡ್ತಾರೆ. ಮತ್ತೆ ನಿಂಬೆಹಣ್ಣು ಸುತ್ತಮುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುವ ಶಕ್ತಿ ಈ ನಿಂಬೆ ಹಣ್ಣಿನಲ್ಲಿ ಇದೆ ಅಂತ ಜನರು ನಂಬ್ತಾರೆ. ಮತ್ತೆ ನಾವು ಒಂದು ಹೊಸ ಗಾಡಿಗಳನ್ನ ಸ್ಟಾರ್ಟ್ ಮಾಡುವ ಮೊದಲು ದಾರಿಯಲ್ಲಿ ಯಾವುದಾದ್ರೂ ತೊಂದರೆ ಆದ್ರೆ ಅದನ್ನ ಸರಿಪಡಿಸೋಕೆ ಈ ನಿಂಬೆ ಹಣ್ಣನ್ನ ಮೊದಲು ಬಲಿಯಾಗಿ ಇಡ್ತಾರೆ. ಇದರಿಂದ ಯಾವುದೇ ತೊಂದರೆ ಮುಂದೆ ಆಗ್ಬಾರ್ದು ಅಂತ. ಮತ್ತೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ನಮ್ಮ ಪೂರ್ವಜರ ಕಾಲದಲ್ಲಿ ಕಾರು, ಬೈಕುಗಳಂತ ಗಾಡಿಗಳು ಇರ್ತಿರ್ಲಿಲ್ಲ. ಅದ್ರ ಬದಲು ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿಗಳಿದ್ವು. ಆ ಟೈಮ್ ಅಲ್ಲಿ ಎತ್ತುಗಳು ಅಥವಾ ಕುದುರೆ ಗಾಡಿಗಳು ಕೆಸರು ಮತ್ತು ಗಲೀಜಿನ ರಸ್ತೆಗಳಲ್ಲಿ ನಡೆಯುವಾಗ ಅವುಗಳ ಕಾಲಿಗೆ ಕೆಸರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಆ ಎತ್ತು ಅಥವಾ ಕುದುರೆಗಳ ಕಾಲಿನೊಳಗೆ ಸೇರ್ಕೊಳ್ತಿದ್ವು. ಇದಕ್ಕೆ ಪರಿಹಾರವಾಗಿ ಆಗಿನ ಜನರು ಈ ನಿಂಬೆ ಹಣ್ಣಿನಲ್ಲಿರುವ ಸೀಕ್ರೆಟ್ ಆಸಿಡ್ ಬಗ್ಗೆ ತಿಳಿದಿದ್ರು. ಮತ್ತೆ ಇದರಿಂದ ಎತ್ತುಗಳ ಮತ್ತು ಕುದುರೆಗಳ ಕಾಲಿಗೆ ಅಂಟುತ್ತಿದ್ದ ಬ್ಯಾಕ್ಟೀರಿಯಾಗಳಿಗೆ ಈ ನಿಂಬೆ ಹಣ್ಣಿನ ಆಂಟಿಸೆಪ್ಟಿಕ್ ಆಸಿಡ್ ಪರಿಹಾರವಾಗಿ ಸಿಗುತ್ತೆ. ಈ ನಿಂಬೆ ಹಣ್ಣಿನ ರಸವನ್ನ ಎತ್ತುಗಳ ಅಥವಾ ಕುದುರೆಗಳ ಕಾಲುಗಳಿಗೆ ಸವರಿದ್ರೆ ಆ ಕ್ರಿಮಿ ಕೀಟಗಳು ನಾಶವಾಗ್ತಿದ್ವು. ಆದ್ರೆ ಜನರೇಷನ್ ಬೆಳೆಯುತ್ತಾ ಬಂದಂಗೆಲ್ಲ ಇದರ ನಿಜವಾದ ಕಾರಣ ತಿಳಿಯದೆ ಜನರು ಗಾಡಿಗಳ ಕೆಳಗೆ ನಿಂಬೆಹಣ್ಣು ಇಡ್ತಾರೆ. ಇನ್ನು ಮೂರನೇದು, ಮಂಗಳವಾರ ಯಾಕೆ ಕೂದಲು ಮತ್ತು ಉಗುರನ್ನು ಕತ್ತರಿಸೋದಿಲ್ಲ? ನಾವು ಗಮನಿಸಿರ್ಬೋದು, ಮನೆಯಲ್ಲಿ ಮಂಗಳವಾರ ಕೂದಲು ಅಥವಾ ಉಗುರನ್ನ ಕತ್ತರಿಸೋಕೆ ಬಿಡೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಇದರಿಂದ ಒಂದು ನಂಬಿಕೆ ಮತ್ತು ಒಂದು ಸತ್ಯವಿದೆ. ಅದನ್ನೇ ಇಂದಿನ ಕಾಲದಿಂದ ನಂಬ್ತಾ ಬರ್ತಿದ್ದಾರೆ. ಭಾರತದಲ್ಲಿ ಹಿಂದೂ ನಂಬಿಕೆಗಳ ಪ್ರಕಾರ ಮಂಗಳವಾರ ಹನುಮಂತನ ದಿನ ಅಂತ ನಂಬ್ತಾರೆ. ಹನುಮಂತ ಶಕ್ತಿ, ಶಿಸ್ತಿನ ಮತ್ತು ತ್ಯಾಗದ ಪ್ರತೀಕ ಅಂತ ನಂಬ್ತಾರೆ. ಆದ್ರಿಂದ ಆ ದಿನ ಮನುಷ್ಯನ ದೇಹ ಪವಿತ್ರವಾಗಿರ್ಬೇಕು ಅಂತ ಮಂಗಳವಾರ ಕೂದಲು ಅಥವಾ ಉಗುರನ್ನು ಕತ್ತರಿಸೋದು ತಪ್ಪಿಸಲು ಶುರು ಮಾಡ್ತಾರೆ. ಅದು ಕಂಟಿನ್ಯೂ ಆಗಿ ಪೀಳಿಗೆಯಿಂದ ಪೀಳಿಗೆಗೆ ಬರುತ್ತೆ. ಆದ್ರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಹಳೆಯ ಕಾಲದಲ್ಲಿ ಕ್ಷೌರಿಕರು ಪ್ರತಿ ದಿನ ಕೆಲಸ ಮಾಡ್ತಿದ್ರು. ಇದರಿಂದ ಅವರಿಗೆ ತುಂಬಾ ಸುಸ್ತು, ಆಯಾಸ ಆಗ್ತಿರುತ್ತೆ.
ಅದಕ್ಕೆ ಅವರಿಗೆ ಒಂದು ದಿನ ರಜೆದ ಅವಶ್ಯಕತೆ ಇರುತ್ತೆ. ಇದರಿಂದ ಮಂಗಳವಾರನ ರಜಾ ದಿನವಾಗಿ ಮಾಡ್ಕೊಂತಾರೆ. ಇದೇ ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರ್ಸ್ಕೊಂಡು ಬರ್ತಾರೆ. ಈ ಎರಡು ಕಾರಣದಿಂದನೇ ಮಂಗಳವಾರ ಕೂದಲು ಅಥವಾ ಉಗುರನ್ನು ಕತ್ತರಿಸೋದಿಲ್ಲ. ಆದ್ರೆ ವೈಜ್ಞಾನಿಕವಾಗಿ ನೋಡಿದ್ರೆ ಭೂಮಿಗೆ ಮಂಗಳ ಗ್ರಹ ಮಂಗಳವಾರ ತುಂಬಾ ಹತ್ರವಾಗುತ್ತೆ. ಅದಕ್ಕೆ ಈ ದಿನ ಗ್ರಾವಿಟೇಷನ್ ಪವರ್ ತುಂಬಾ ಜಾಸ್ತಿ ಇರೋದ್ರಿಂದ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವ ಸಮಯದಲ್ಲಿ ಸಣ್ಣದಾಗಿ ಆಗುವ ನೋವು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 4ನೇದು, ಎದ್ದ ತಕ್ಷಣ ನರಿಮುಖ ನೋಡಿದರೆ ಅದೃಷ್ಟ. ಎಲ್ಲರ ಮನೆಯಲ್ಲೂ ಇದನ್ನ ಯಾವಾಗಾದ್ರೂ ಒಂದು ಸಲ ಆದ್ರೂ ಕೇಳಿರ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ನರಿಮುಖ ನೋಡಿದ್ರೆ ನಮಗೆ ಅದೃಷ್ಟ ಬರುತ್ತೆ, ಮತ್ತೆ ನಮ್ಮ ಕೈಯಲ್ಲಿ ಹಣ ಸಿಗುತ್ತೆ ಅಂತ ಹೇಳಿರ್ತಾರೆ. ಯಾಕೆ ಗೊತ್ತಾ? ಇದ್ರ ಹಿಂದಿನ ನಿಜವಾದ ಕಾರಣ ಅಂದ್ರೆ ನರಿಗಳು ಬಹಳ ಬುದ್ಧಿವಂತಿಕೆ ಮತ್ತು ಚತುರತೆಗೆ ಹೆಸರಾದ ಪ್ರಾಣಿ. ಅದಕ್ಕೆ ಮನೆಯ ಹಿರಿಯರು ಎದ್ದ ತಕ್ಷಣ ನರಿಯ ಮುಖ ನೋಡಿದ್ರೆ ದಿನ ಪೂರ್ತಿ ಯಾವುದೇ ತೊಂದರೆಯಾಗದೆ ಆಗುವ ಕೆಲಸ ಸುಲಭವಾಗಿ ಆಗುತ್ತೆ ಅಂತ ನಂಬ್ತಾರೆ. ಮತ್ತೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಕೆಲವು ನಂಬಿಕೆಗಳ ಪ್ರಕಾರ ಮುಂಜಾನೆ ನರಿಯನ್ನು ನೋಡಿದರೆ ಆರ್ಥಿಕ ಲಾಭ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತ ಕೆಲವರು ನಂಬ್ತಾರೆ. ಆದ್ರೆ ನರಿಗಳು ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲೂ ಬದುಕುವ ಸಾಮರ್ಥ್ಯವುಳ್ಳ ಒಂದು ಪ್ರಾಣಿ. ಇದಕ್ಕೆ ಅವುಗಳನ್ನು ನೋಡುವುದರ ಬದಲು ಅವುಗಳ ರೀತಿಯಲ್ಲಿ ಎಂತ ಕಷ್ಟದ ಪರಿಸ್ಥಿತಿಯಲ್ಲೂ ಅವುಗಳ ತರ ಬುದ್ಧಿವಂತಿಕೆ ಉಪಯೋಗಿಸಿ ಕಷ್ಟಗಳನ್ನು ಎದುರಿಸಬೇಕು ಅಂತ ಹೇಳ್ತಾರೆ. ಇವುಗಳು ಬರೀ ನಂಬಿಕೆ ಮತ್ತು ಸಂಪ್ರದಾಯ ಅಷ್ಟೇ. ಇದಕ್ಕೆ ಯಾವುದೇ ವೈಜ್ಞಾನಿಕ ಮಾಹಿತಿ ಇಲ್ಲ. ನಿಮ್ಗೂ ಇದರ ಅನುಭವ ಆಗಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಇನ್ನು 5ನೇದು, ಕನ್ನಡಿ ಹೊಡೆದ್ರೆ ಅಪಶಕನ ಯಾಕೆ? ಒಂದು ನಿಮಿಷ ಯೋಚನೆ ಮಾಡಿ. ನಮ್ಮ ಕೈಯಲ್ಲಿ ಅಥವಾ ಮನೆಯಲ್ಲಿ ಒಂದು ಕನ್ನಡಿ ಹೊಡೆದು ಕೆಳಗೆ ಬೀಳುತ್ತೆ. ಆಗಿಂದ ನಿಮ್ಮ ಮನಸ್ಸಲ್ಲಿ ಒಂದು ಭಯ ಶುರು ಆಗುತ್ತೆ. ಅಯ್ಯೋ ಕನ್ನಡಿ ಹೊಡಿತು, ಇನ್ನು ಏನು ಕೆಟ್ಟದ ಕಾದಿದೇನೋ ಏನೋ ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಯಾವಾಗಾದ್ರೂ ಯೋಚನೆ ಮಾಡಿದೀರಾ ಕನ್ನಡಿ ಹೊಡೆದ್ರೆ ಯಾಕೆ ಕೆಟ್ಟದಾಗುತ್ತೆ ಅಂತ ನಂಬ್ತಾರೆ ಅಂತ? ಇದ್ರ ಹಿಂದಿನ ನಿಜವಾದ ಸತ್ಯ ನೋಡಿದ್ರೆ ಈ ನಂಬಿಕೆಗಳು ಹುಟ್ಟಿದ್ದು ರೋಮ್ ನಲ್ಲಿ. ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಕನ್ನಡಿಯನ್ನು ಬರೀ ಮುಖ ತೋರಿಸುವ ವಸ್ತು ಅಷ್ಟೇ ಅಲ್ಲದೆ ನಮ್ಮ ಆತ್ಮದ ಪ್ರತಿಬಿಂಬ ಅಂತ ನಂಬ್ತಿದ್ರು. ಮತ್ತೆ ಯಾರಾದ್ರೂ ಆ ಕನ್ನಡಿಯನ್ನು ಹೊಡೆದ್ರೆ ಅಥವಾ ಜೋರಾದ ಗಾಳಿಯಿಂದ ಅದು ಕೆಳಗೆ ಬಿದ್ದು ಹೋದ್ರೆ ಅವರ ಆತ್ಮಕ್ಕೆ ಹಾನಿಯಾಗುತ್ತೆ ಅಂತ ಅನ್ಕೊಳ್ತಿದ್ರು. ಮತ್ತೊಂದು ಕಾರಣ ಅಂದ್ರೆ ಮನುಷ್ಯರ ಜೀವನ ಪ್ರತಿ 7 ವರ್ಷಗಳಿಗೊಮ್ಮೆ ಬದಲಾಗುತ್ತೆ ಅಂತ ನಂಬ್ತಿದ್ರು. ಇದೇ ಕಾರಣದಿಂದ ಈ ಕನ್ನಡಿಗಳು ಹೊಡೆದ್ರೆ 7 ವರ್ಷಗಳು ನಮಗೆ ದುರಾದೃಷ್ಟ ಬರುತ್ತೆ ಅಂತ ಕತೆ ಸೃಷ್ಟಿ ಮಾಡ್ತಾರೆ. ಅದು ಈಗಿನ ಕಾಲದಲ್ಲಿ ಕನ್ನಡಿ ಹೊಡೆದ್ರೆ ತಕ್ಷಣನೇ ಏನೋ ಕೆಟ್ಟದಾಗಿ ಆಗುತ್ತೆ ಅಂತ ಭಯ ಪಡ್ತಾರೆ. ಮತ್ತು ವಿಜ್ಞಾನಿಗಳು ಹೇಳುವ ಪ್ರಕಾರ ಕನ್ನಡಿ ಅನ್ನೋದು ಲೈಟ್ ರಿಫ್ಲೆಕ್ಷನ್ ಮಾಡೋದು ಮತ್ತು ನಮ್ಮ ಪ್ರತಿಬಿಂಬವನ್ನು ತೋರಿಸುವ ವಸ್ತು ಅಷ್ಟೇ. ಇದರಿಂದ ಯಾವುದೇ ಅಪಶಕನ ಆಗ್ಲಿ ಕೆಟ್ಟದಾಗುತ್ತೆ ಅನ್ನೋದಾಗ್ಲಿ ಏನು ಇಲ್ಲ. ಜನರು ಇದನ್ನ ಯಾಕೆ ಅಷ್ಟು ನಂಬ್ತಾರೆ ಅಂದ್ರೆ ಜನಗಳಿಗೆ ಭಯ ಅನ್ನೋದು ತುಂಬಾ ಬೇಗ ಹತ್ತಿರವಾಗುತ್ತೆ. ಆ ಟೈಮಲ್ಲಿ ಕೆಟ್ಟ ಘಟನೆ ನಡೆದ್ರೆ ಸಾಕು, ಅದಕ್ಕೆ ಇದೇ ಕಾರಣ ಅಂತ ಬೇಗ ಲಿಂಕ್ ಮಾಡ್ತಾರೆ. ಆದ್ರೆ ಒಂದ್ ವೇಳೆ ಕನ್ನಡಿ ಹೊಡೆದ್ರು ಒಳ್ಳೇದಾದ್ರೆ ಇದರಿಂದನೇ ಒಳ್ಳೇದಾಯ್ತು ಅಂತ ಯಾರು ಹೇಳೋದಿಲ್ಲ. ಇದನ್ನ ನಂಬೇಕಾ ಬಿಡ್ಬೇಕಾ ನೀವೇ ಕಾಮೆಂಟ್ ನಲ್ಲಿ ಹೇಳಿ. ಇನ್ನು ಕೊನೆಯದಾಗಿ, ರಾತ್ರಿ ಸಮಯದಲ್ಲಿ ಕಸ ಗುಡ್ಸೋದಿಲ್ಲ ಯಾಕೆ? ಪ್ರತಿದಿನ ಇದನ್ನ ಎಲ್ಲರ ಮನೆಯಲ್ಲೂ ನೋಡಿರ್ತೀವಿ. ರಾತ್ರಿ ಸಮಯದಲ್ಲಿ ನಮ್ಮ ಮನೆಗಳಲ್ಲಿ ಯಾರು ಕಸ ಗುಡ್ಸೋದಿಲ್ಲ, ಮತ್ತೆ ಕಸವನ್ನು ಕೂಡ ಯಾರು ಮನೆಯಿಂದ ಹೊರಗಡೆ ಹಾಕೋದಿಲ್ಲ. ಯಾಕೆ ಗೊತ್ತಾ? ಇದರ ಹಿಂದಿನ ನಿಜವಾದ ಸತ್ಯ ಏನಂದ್ರೆ ಧಾರ್ಮಿಕವಾಗಿ ನೋಡಿದ್ರೆ ಭಾರತದಲ್ಲಿ ಹಿಂದೂಗಳ ನಂಬಿಕೆಯ ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಮನೆಯೊಳಗೆ ಲಕ್ಷ್ಮೀ ದೇವಿಯ ಪ್ರವೇಶ ಆಗುತ್ತೆ. ಈ ಸಮಯದಲ್ಲಿ ಮನೆಯೊಳಗೆ ಕಸ ಗುಡ್ಸೋದ್ರಿಂದ ಮನೆಗೆ ಬಂದ ಲಕ್ಷ್ಮಿಯನ್ನು ನಾವೇ ಹೊರಗೆ ಹಾಕ್ದಂಗೆ ಮತ್ತೆ ನಾವೇ ಅವಮಾನಿಸ್ದಂಗೆ ಅಂತ ನಂಬ್ತಾರೆ. ಇದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಅದೃಷ್ಟವಾಗಿ ಅನೇಕ ಸಮಸ್ಯೆಗಳು ಬರುತ್ತೆ ಅಂತ ನಂಬ್ತಿದ್ರು. ಇದು ನಮ್ಮ ಧಾರ್ಮಿಕ ನಂಬಿಕೆ. ಆದ್ರೆ ಮತ್ತೊಂದು ಕಡೆ ವೈಜ್ಞಾನಿಕವಾಗಿ ನೋಡಿದ್ರೆ ನಮ್ಮ ಪೂರ್ವಜರ ಕಾಲದಲ್ಲಿ ಕರೆಂಟ್ ಗಳ ಬಳಕೆ ಇರ್ತಿರ್ಲಿಲ್ಲ. ದೀಪದ ಬೆಳಕು ತುಂಬಾ ಕಡಿಮೆ ಇದ್ದಿದ್ರಿಂದ ನೆಲದಲ್ಲಿ ಏನಿದೆ ಅಂತ ನೋಡಕ್ಕೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಇದರಿಂದ ರಾತ್ರಿ ವೇಳೆ ಕಸ ಗುಡಿಸುವಾಗ ಬಂಗಾರ ಅಥವಾ ಬೆಲೆ ಬಾಳುವ ವಸ್ತುಗಳು ಕಸದೊಂದಿಗೆ ಸೇರ್ಕೋತಿತ್ತು. ಇದರಿಂದ ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗ್ತಿದ್ವು. ಮತ್ತೊಂದು ಕಾರಣ ಅಂದ್ರೆ ರಾತ್ರಿ ಸಮಯದಲ್ಲಿ ವಿಷಕಾರಿ ಕ್ರಿಮಿಕೀಟಗಳು ಕಚ್ಚುತ್ತದೆ ಅಂತ ಭಯದಿಂದ ರಾತ್ರಿ ಸಮಯದಲ್ಲಿ ಕಸ ಗುಡಿಸಲು ಬಿಡ್ತಿರ್ಲಿಲ್ಲ. ಅನಿವಾರ್ಯ ಇದ್ರೆ ಮಾತ್ರ ಕಸ ಹೊಡೆದು ಒಂದು ಮೂಲೆಯಲ್ಲಿ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಹಾಕ್ತಿದ್ರು. ಪೂರ್ವಜರು ಈ ನಂಬಿಕೆಗಳನ್ನ ನಮ್ಮ ಭವಿಷ್ಯದ ಒಳ್ಳೇದಕ್ಕಾಗಿ ಮಾಡಿದ್ರು. ಆದ್ರೆ ಇದರ ಹಿಂದಿನ ಸತ್ಯವನ್ನು ಗೊತ್ತಿರದೆ ಅದನ್ನ ಭಯದಿಂದ ನಂಬ್ತಾ ಬರ್ತಿದೀವಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ಸುತ್ತೆ ಕಾಮೆಂಟ್ ನಲ್ಲಿ ಹೇಳಿ. ಮತ್ತೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದ್ ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.